ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೀತಾ ಶರಣ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡೆ. ಏನಪ್ಪ ಅಂತ ಅಂದರೆ, ಸೊ ಯೂಟ್ಯೂಬ್ ವ್ಲಾಗ್ಗೆ ನನಗೆ ಎಸ್ಪೆಷಲಿ ಯೂಸ್ಫುಲ್ ಆಗೋ ಮತ್ತು ನನ್ನ ಕೆಲಸನ ಈಸಿ ಮಾಡಿಕೊಡೋ ಒಂದು ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದೀನಿ. ಸೊ ಅದೇನಪ್ಪ ಅಂತ ಅಂದರೆ ಶೇರ್ ಮಾಡ್ಕೊಳ್ಳ. ಸೊ ಅದೇನಂತ ಅಂದರೆ ಟ್ರೈಪೋಡ್. ಆಲ್ರೆಡಿ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ಅಷ್ಟು ಎಕ್ಸೈಟ್ ಆಗಿದೆ. ಸೊ ಇದು ನಿಮಗೆಲ್ಲ ಅನ್ನಿಸ್ಬೋದು, ಏನಪ್ಪ ಇದು ಸಿಲ್ಲಿ ಮ್ಯಾಟರ್ನ ಇವರು ಇಷ್ಟು ಎಕ್ಸೈಟಾಗಿ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನನಗಿದು ಎಕ್ಸ್ಪೆಷಲಿ ಖುಷಿಯಾದ ವಿಚಾರ, ಯಾಕೆಂದರೆ ನಾನು ಫಸ್ಟು ಯೂಟ್ಯೂಬ್ ವ್ಲಾಗ್ 2024 ನಾನು ಸ್ಟಾರ್ಟ್ ಮಾಡಿದ್ದೆ. ಲೈಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು 15 ಡೇಸ್ ಇರೋ ಥರನೇ ಸ್ಟಾರ್ಟ್ ಮಾಡಿದ್ದು. ಸೊ ಆಗ ನನ್ನ ಹತ್ರ ಎಕ್ಸ್ಪೆಷಲಿ ಯೂಟ್ಯೂಬ್ಗೆ ಬೇಕಾಗಿರುವಂಥ ಯಾವುದೇ ಥರ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಇರಲಿಲ್ಲ. ವಿಡಿಯೋ ಮಾಡೋಕ್ಕೆ ಆ್ಯಕ್ಚುಲಿ ನಾನು ಹೇಳ್ಬೇಕು ಅಂತ ಇವಾಗ ನಾವು ಏನೋ ಒಂದು ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಹೆಲ್ಪ್ ಆಗೋ ಥರ ಅದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಐಟಮ್ಸು ನಮ್ಮ ಹತ್ರ ಇದ್ದರೆ ವಿಡಿಯೋ ಮಾಡೋದಕ್ಕಾಗಲಿ ನಮಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಖುಷಿ ಇರುತ್ತೆ. ನಾವು ಮಾಡೋ ಕೆಲಸನ ನಾವು ಈಸಿಯಾಗಿ ಮಾಡಿಕೊಂಡಾಗ ನಾವು ಮಾಡ್ಬೋದು. ಲೈಕ್ ಒಂಥರ ಸ್ಟ್ಯಾಂಡ್ ಎಲ್ಲ ಇಟ್ಕೊಂಡು ವೀಡಿಯೋ ಮಾಡೋದ್ರಿಂದ ಖುಷಿ ಆಗುತ್ತೆ. ನಾನು ಯಾವಾಗಲೂ ಏನು ಮಾಡ್ತಿದ್ದೆ, ಯಾವ್ದಾದ್ರು ಡಬ್ಬ ಬಕೆಟು ಅದಕ್ಕೆ ಅಡ್ಡ ಇಟ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ. ಫ್ರ್ಯಾಂಕಾಗೆ ಹೇಳ್ತೀನಿ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಬಿದ್ದು ಹೋಗೋದು ಫೋನು. ಆಮೇಲೆ ಎಕ್ಸ್ಪೆಷಲಿ ಕಿಚನಲ್ಲಿ ಏನಾದರೂ ವೀಡಿಯೋ ಮಾಡ್ಕೋಬೇಕು, ಕುಕ್ಕಿಂಗ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದರೆ ಒಂದು ಚೊಂಬಿಗೆ ಒರಗಿಸಿರ್ತೀನಿ, ಇಲ್ಲ ಡಬ್ಬಗಳಿಗೆ ಒರಗಿಸಿರ್ತೀನಿ. ಒಂದು ಆ್ಯಂಗಲ್ ಕರೆಕ್ಟಾಗಿರಲ್ಲ, ಇನ್ನೊಂದು ಆ್ಯಂಗಲ್ ಕರೆಕ್ಟಾಗಿದ್ದರೆ ಫೋನ್ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸೊ ನಮ್ಮನೇಲಿ ಒಂದು ಸಣ್ಣದೊಂದು ಸ್ಟ್ಯಾಂಡ್ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಬಕೆಟ್ ಮೇಲೆ ಆ ಸ್ಟ್ಯಾಂಡ್ ಇಟ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೆ. ಇರಿ 1 ನಿಮಿಷ ತೋರಿಸ್ತೀನಿ ನಾನು ಯಾವುದರಿಂದ ವೀಡಿಯೋ ಮಾಡ್ತಿದ್ದೆ ಅಂತ. 5 minutes later. ನೋಡಿ, ಇದೆ ಫೋನ್ ಸ್ಟ್ಯಾಂಡು. ಸೊ ಇದು ಬಂದುಬಿಟ್ಟು ನನಗೆ ಲೈಕ್ ಫ್ಲೆಕ್ಸಿಬಲ್ ಆಗಿ ಫೋನ್ ಮುಂದೆ ಬೇಕಂದರೆ ಅದ್ರ ಫೋನಿಂದ ಇಡೋದು. ಆಮೇಲೆ ಅಡ್ಜಸ್ಟಬಲ್ ಮಾಡ್ತಾಯಿದ್ದೆ ಈ ಪೈಪಿಂದ, ಈ ಸ್ಟ್ಯಾಂಡಿಂದ. ಆ್ಯಕ್ಚುಲಿ ಈ ಸ್ಟ್ಯಾಂಡ್ ನನಗೆ ತುಂಬ ಹೆಲ್ಪ್ ಆಗಿದೆ. ಸುಮಾರು ನಾನು ಫಸ್ಟ್ ವ್ಲಾಗಲ್ಲೆಲ್ಲ ಈ ಸ್ಟ್ಯಾಂಡಿಂದನೇ ನಾನು ಯೂಸ್ ಮಾಡಿದ್ದು. ಸೊ ಅದಾದಮೇಲೆ ಇವಾಗ ನಾನು ಟ್ರೈಪಾಡ್ ತೊಗೊಂಡಿರೋದು. ಸೊ ಇದು ನಾನು ಮೀಶೋದಲ್ಲಿ ತೊಗೊಂಡಿರೋದು. ಇಟ್ಸ್ ಪ್ರೈಸ್ ಎಷ್ಟಪ್ಪ ಅಂತ ಅಂದರೆ 317 ರೂಪೀಸ್ ಅಷ್ಟೇ. ಸೊ ಇನ್ನೊಂದು ಮೀಶೋದಲ್ಲಿ ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಒಂದು ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ, ಇನ್ನೊಂದು ಅಲ್ಲೇ ಆನ್ಲೈನಲ್ಲಿ ಪೇ ಮಾಡೋದು. ಇವಾಗ ಐ ಥಿಂಕ್ ನಾನು ಇದನ್ನು ತುಂಬ ಯೂಸ್ ಮಾಡ್ಕೊಂಡಿದ್ದೀನಿ. ಏನಂತ ಅಂದರೆ ಪೇ ಲೇಟರ್. ಲೈಕ್ ನೀವು ಪ್ರಾಡಕ್ಟ್ ರಿಸೀವ್ ಮಾಡ್ಕೊಳ್ತೀರಾ, ನಿಮ್ಗದು ಇಷ್ಟ ಆದರೆ ನೀವು ಇಟ್ಕೊಂಡು ಅದು ಒಂದು 10 ಡೇಸ್ ಆದಮೇಲೆ ನಿಮಗೆ ಅದು ವಾಟ್ಸಪ್ಪಲ್ಲಿ ಲಿಂಕ್ ಬರುತ್ತೆ, ನೀವು ಪೇ ಮಾಡಬೇಕು. ಲೈಕ್ EMI ಥರ ಅದು. ಆ ಟೈಮಲ್ಲಿ ನೀವು ಪೇ ಮಾಡ್ಕೋಬೋದು. EMI ಅಂದರೆ ಕಂತಿರಲ್ಲ, ನೀವು ಮಂತ್ಲಿ ಪೇ ಮಾಡ್ತಾರಲ್ಲ, ವಾಟ್ ಎ ಟೈಮ್ ನಿಮ್ಗೆ ಲಿಮಿಟ್ ಇರುತ್ತೆ. ಇಷ್ಟು ಅಮೌಂಟ್ ಮೇಲೆ ಪೇ ಲೇಟರ್ ಅನ್ನೋ ಆಪ್ಷನ್ ಅವರೇ ಕೊಡ್ತಾರೆ. ಸೊ ಅದು ಒಂದು 15 ಡೇಸ್ ಆದಮೇಲೆ ನೀವು ಪೇ ಮಾಡ್ಕೋಬೋದು. ಪ್ರಾಡಕ್ಟ್ ಇಷ್ಟ ಆಗಿ ನಿಮ್ಮ ಹತ್ರನೇ ಇಟ್ಕೊಂಡ್ರೆ, ಇಲ್ಲಪ್ಪ ನನಗೆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂತ ರಿಟರ್ನ್ ಹಾಕ್ಬೋದು. ವಿತೌಟ್ ಪೇಯಿಂಗು ನೀವು ಪ್ರಾಡಕ್ಟ್ ರಿಸೀವ್ ಮಾಡಿಕೊಂಡು ನಿಮಗೆ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದರೆ ನೀವು ರಿಟರ್ನ್ ಮಾಡ್ಬೋದು. ಮುಂಚೆ ಎಲ್ಲ ಏನಿರ್ತಿತ್ತು, ಕ್ಯಾಶ್ ಆನ್ ಡೆಲಿವರಿ ಫೋನ್ಲೇನೆ ನಾವು ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡಿದಾಗ ಪ್ರಾಡಕ್ಟ್ನ ರಿಟರ್ನ್ ಮಾಡಿ ಲೈಕ್ ಒಂದು 2 ಡೇಸು ಆದಮೇಲೆ ನಮಗೆ ಅಮೌಂಟ್ ಸಿಗ್ತಿತ್ತು. ಸೊ ಪೇ ಲೇಟರ್ನ ಎಕ್ಸ್ಪೆಷಲಿ ಪರ್ಸ್ನಲಿ ನಾನು ಯೂಸ್ ಮಾಡಿರೋದ್ರಿಂದ ನನಗೆ ಹೆಲ್ಪ್ ಆಗಿದೆ. ಆಲ್ಮೋಸ್ಟ್ ನಾನು ತುಂಬಾ ಕಡಿಮೆನೇ ಮೀಶೋದಿಂದ ವಾಪಸ್ ಕಳಿಸಿರೋದು. ಇದು ಯಾವುದೇ ಥರ ಪ್ರಮೋಟ್ ಮಾಡ್ತಿಲ್ಲ ನಾನು ಮೀಶೋನ, ಪರ್ಸ್ನಲ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೇ ಥರನೇ ನಾನು ಟ್ರೈಪಾಡ್ ಕೂಡ ಪೇ ಲೇಟರಲ್ಲೇ ತರಿಸಿದ್ದು, ಯಾಕೆಂದರೆ ಇಷ್ಟ ಆಗಿಲ್ಲ ಅಂದರೆ ವಾಪಸ್ ಕಳಿಸೋಣ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಡೌಟ್ ಇತ್ತು ನನಗೆ, ಹೆಂಗಿರುತ್ತಪ್ಪ ಈ ಸ್ಟ್ಯಾಂಡು, ಫೋನ್ ಇಟ್ಟರೆ ಸ್ಟ್ಯಾಂಡಾಗಿ ನಿಂತ್ಕೊಳ್ಳುತ್ತಾ ಅಥವಾ ಲೈಕ್ ಅಲ್ಲಾಡೋ ಥರ ಇತ್ತು. ಕ್ವಾಲಿಟಿ ತುಂಬ ಪ್ರೀಮಿಯಮ್ ಆಗು ಏನಿಲ್ಲ, ಓಕೆ ಮ್ಯಾನೇಜಬಲ್, ಒಂದು ಸ್ವಲ್ಪ ದಿನ ಮಾಡ್ಕೋಬೋದು, ಹುಷಾರಾಗಿ ಇಟ್ಕೊಂಡ್ರೆ ಬಾಳಿಕೆ ಬರುತ್ತೆ. ನನಗೆ ಪರ್ಸ್ನಲಿ ನಾನು ಒಬ್ಬಳೇ ಅಲ್ವಾ ಯೂಸ್ ಮಾಡ್ಕೊಳ್ಳೋದು, ಏನು ಆಡ್ ಮಾಡೋಕ್ಕೆ ನಮ್ಮ ಮನೇಲಿ ಯಾರೂ ಇಲ್ಲ, ಅದಕ್ಕೋಸ್ಕರ ತರಿಸ್ಕೊಂಡೆ, ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ಬಂದಿದ್ದ ತಕ್ಷಣ ಅದೇ ಸ್ಟ್ಯಾಂಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದ್ರ ಜೊತೆ ಏನೇನು ಬರುತ್ತೆ ಅಂತ ಹೇಳಿದ್ರೆ, ಇದು ಟ್ರೈಪಾಡ್ ಇದೇ ಥರನೇ ಇದೆ. ಸೊ ಲೈಕ್ ಎಷ್ಟು ಅಂದರೆ ಇದು 6 ಫೀಟಿಗಿಂತ ಹೈಟ್, ಲೈಕ್ ಐ ಥಿಂಕ್ 6 ಫೀಟ್ ಬರ್ಬೋದು ಅನಿಸುತ್ತೆ, ಅದಕ್ಕಿಂತ ಹೈಟ್ ಬರಲ್ಲ ಅನಿಸುತ್ತೆ. 6 ಫೀಟ್ ಹೈಟ್ ಬರುತ್ತೆ. ಕೆಳಗಡೆ ಈ ಥರ ಓಪನ್ ಅಲ್ಲೇ ಮಾಮೂಲಿ ನೀವು ನೋಡಿರ್ತೀರ. ಮತ್ತು ಇದು 360 ಡಿಗ್ರಿ ನಾವು ರೊಟೇಟ್ ಮಾಡ್ಬೋದು. ಲೈಕ್ ಈ ಥರ ಬ್ಯಾಕ್ ಸೈಡ್ ರೊಟೇಟ್ ಮಾಡೋಕ್ಕಾಗಲ್ಲ. ಸೊ ಫೋನ್ನ ಹಂಗೆ 360 ಡಿಗ್ರಿ ರೊಟೇಷನ್ ಮಾಡ್ಬೋದು. ಮತ್ತು ಇಲ್ಲಿ ಒಂದು ಲೈಟ್ ಬರುತ್ತೆ, ನಾನು ಬೇರೆ ವೀಡಿಯೋದಿಂದ ಬೇಕಾದ್ರೆ ಒಂದ್ಸರಿ ವೀಡಿಯೋ ಮಾಡಿ ತೋರಿಸ್ತೀನಿ.
ಈ ಲೈಟ್ ಬರುತ್ತೆ, ಲೈಕ್ ಸೆಲ್ಫಿ ಫ್ರಂಟಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ರೆ ಇದ್ರ ಲೈಟ್ ನಮಗೆ ಹೆಲ್ಪ್ ಆಗುತ್ತೆ. ಫೋಕಸ್ ಅಷ್ಟು ಬರಲ್ಲ, ರಿಂಗ್ ಲೈಟ್ ಅಷ್ಟು ಬರಲ್ಲ, ಸ್ವಲ್ಪ ಬರುತ್ತೆ. ಓಕೆ, ಮ್ಯಾನೇಜಬಲ್. ಅದಾದಮೇಲೆ ಇದು ಸ್ಮಾಲ್ ಬ್ಲೂಟೂತ್ ಕೊಡ್ತಾರೆ ಇದ್ರ ಜೊತೆಗೆ. ಇದು ನಾವು ಇಲ್ಲೇ ಕುತ್ಕೊಂಡು ವಿಡಿಯೋ ಸೆಟ್ ಮಾಡ್ಕೊಂಡು, ಇಲ್ಲಿ ಕ್ಯಾಮ್ರಾ ಥರ ಇದೆ ನೋಡಿ ಬಟನ್ನು, ಇದನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿ ಸ್ಟಾರ್ಟ್ ಬಟನ್ನು ಸ್ಟಾಪ್ ಬಟನ್ನು ಇದಾಗಿರುತ್ತೆ. ಫೋಟೋಸ್ ಎಲ್ಲ ತೊಗೊಳೋದಕ್ಕೂ ಈಸಿ ಇರುತ್ತೆ. ಲೈಕ್ ನಾವು ಟ್ರಿಪ್ಗೆಲ್ಲಾದರೂ ಹೋದರೆ ಸೆಲ್ಫಿ ತಗೊಳ್ಳುವಾಗ ಈಸಿ ಟು ಕ್ಲಿಕ್ ದ ಫೋಟೋಸ್. ಆಮೇಲೆ ಇದೊಂದು ಚಾರ್ಜರು. ಈ ಚಾರ್ಜರ್ ಎಕ್ಸ್ಪೆಷಲಿ ಏನಕ್ಕಪ್ಪ ಅಂತಂದರೆ, ಮುಂದೆ ಫ್ರಂಟಲ್ಲಿ ಲೈಟ್ ಕೊಟ್ಟಿರ್ತಾರೆ ನೋಡಿ, ಆ ಲೈಟಿಗೆ ನಾವು ಬ್ಯಾಟ್ರಿ ಡೌನ್ ಆದಾಗ ಚಾರ್ಜ್ ಮಾಡ್ಕೋಬೋದು. ನಾರ್ಮಲ್ ಸಿ ಪಿನ್ ಅನಿಸುತ್ತೆ ಇದು, ಅಲ್ಲ ನಾರ್ಮಲ್ ಫೋನ್ ಚಾರ್ಜರ್ ಇರುತ್ತೆ. ಸೊ ಇದು ನಾವು ಶೆಲ್ ಚೇಂಜ್ ಮಾಡ್ಕೋಬೇಕು. ಒಂದು ನಿಮಿಷ ತೋರಿಸ್ತೀನಿ, ಬೇಡ ಅನಿಸುತ್ತೆ. ಓಪನ್ ಮಾಡಿದ್ರೆ ಸ್ಟಾಪ್ ಆಗ್ಬೋದೇನೋ. ಇದರೊಳಗಡೆ ಶೆಲ್ ಇರುತ್ತೆ. ಶೆಲ್ಲು ಹೊಸ್ದಾಗಿ ಕೊಟ್ಟಾಗ ಇದರಲ್ಲಿ ಆಲ್ರೆಡಿ 99% ಆಫ್ ಬ್ಯಾಟ್ರಿ ಇತ್ತು. ಇದು ಖಾಲಿ ಆದಮೇಲೆ ಹೊಸದು ನಾವು ಶೆಲ್ನ ಇದು ಹಾಕ್ಕೋಬೇಕು ಇದರೊಳಗಡೆ. ಇಲ್ಲಿ ಓಪನ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ಈ ಥರದೊಂದು ಯೂಶ್ವಲಿ ಎಲ್ಲ ಐಟಮ್ಸಲ್ಲೂ ಇರುತ್ತಲ್ವ, ಆ ಥರನೇ ಇದೆ. ಈ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಇಲ್ಲೆಲ್ಲದನ್ನು ನಾವು ಓದ್ಕೋಬೋದು, ಯಾವ್ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ. ಸೊ ನನ್ನ ಕಡೆಯಿಂದ ಡೆಫಿನೆಟ್ಲಿ ರೆಕಮೆಂಡಬಲ್ ಪ್ರಾಡಕ್ಟ್. ಲೈಕ್ ನಾರ್ಮಲಾಗಿ ಯೂಸ್ ಮಾಡ್ತಿದ್ದೀವಿ, ನಮ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇವಾಗಿನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋರು, ಇನ್ವೆಸ್ಟ್ ಮಾಡೋದಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತವ್ರು ಬೇಸಿಕ್ಕಾಗಿ ಆರಾಮಾಗಿ ಇನ್ವೆಸ್ಟ್ ಮಾಡ್ಕೋಬೋದು. ಸೊ ನನಗೆ ಖುಷಿ ಆಯಿತು. ಸೊ ನಿಮಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ ರಿವ್ಯೂ ಅಷ್ಟೇ ಈ ಪ್ರಾಡಕ್ಟ್ದು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನು ಯಾವ್ಯಾವ ಥರ ವ್ಲಾಗ್ಸ್ ನಿಮಗೆ ಬೇಕು ಅಂತ ಅಂದರೆ ಡೆಫಿನೆಟ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾನು ಆದಷ್ಟು ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ.